ಈಶ್ವರ್ ಅಂತ. ಇವತ್ತು ಹೆಲ್ತ್ ಕ್ಯಾಂಪು ತುಂಬ ಅದ್ದೂರಿಯಾಗಿ ನಡಿಬೇಕು ಅಂದ್ರೂ ಒಂದು ಕಾರಣ ನಮ್ಮ ಸೈಡ್ ಡಾಕ್ಟರ್ ಆಗಲಿ ಮತ್ತು ನಮ್ಮ ದೊಡ್ಡ ಡಾಕ್ಟರ್ ಇವರು ಕಂಪ್ಲೀಟಾಗಿ ಎಲ್ಲ ಫೆಸಿಲಿಟಿನೂ ಕೊಟ್ಟಿದ್ದು ಇವ್ರ ಕಡೆಯಿಂದನೇ. ಇವತ್ತು ಸಕ್ಸಸ್ಫುಲ್ ಆಗಬೇಕು ಅಂದ್ರೂ ಇವ್ರ ಕಡೆಯಿಂದನೇ. ಆ ಥರನೇ ನಮ್ಮ ಡಾಕ್ಟ್ರು ಒಂದೆರಡು ಮಾತಾಡ್ತಾರೆ, ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಶಿಕಾಂತ್ ಅಂತೇಳಿ. ನಮ್ಮ ಇಂಡಿಯಾದಲ್ಲಿ ಹೆಲ್ತ್ ಕೇರ್ ರೆವಲ್ಯೂಷನ್ ಈಗ ಬೇಕಾದ್ರು 1947 ಇಂಡಿಯಾ ಫ್ರೀಡಮ್ ಬಂತು. ಬಟ್ ಎಜುಕೇಷನ್ ಮತ್ತು ಹೆಲ್ತ್ ಕೇರಲ್ಲಿ ಇನ್ನೂ ತುಂಬ ರೆವಲ್ಯೂಷನ್ ಆಗಬೇಕಾಗಿದೆ. ಪೊಲಿಟಿಕಲ್ ವಿಲ್ ಮತ್ತು ಗೌರ್ಮೆಂಟ್ ವಿಲ್ ಆ್ಯಂಡ್ ಪೀಪಲ್ಸ್ ಇನ್ವಾಲ್ವ್ಮೆಂಟ್ ಇರಬೇಕು. ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು ಹೌ ದ ಗೌರ್ಮೆಂಟ್ ಮತ್ತು ಟೀಮ್ ಆಫ್ ಪೊಲಿಟಿಷಿಯನ್ಸ್ ಆ್ಯಂಡ್ ಪ್ರೈವೇಟ್ ಪ್ಲೇಯರ್ಸ್ ಹೌ ದೇ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಹೆಲ್ತ್ ಕೇರ್. ನಮ್ಮ ಹೆಲ್ತ್ ಕೇರಲ್ಲಿ ಏನಿದೆ ಅಂದರೆ 75% ಎಲ್ಲರೂ ಔಟ್ ಆಫ್ ದ ಪಾಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲ ನಾವು ನಮ್ಮ ಜೇಬಿಂದ ಹೋಗುತ್ತೆ. ಸೊ ಈ ಥರ ಕೆಲವು ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸ್ಗಳನ್ನ ಮಾಡಿದ್ರೆ ನಾವು ಜನಗಳಲ್ಲಿ ಹೆಲ್ತ್ ಅವೇರ್ನೆಸ್ ಅದರಿಂದ ಬೆನಿಫಿಟ್ಸು ಜಾಸ್ತಿ. ನಮ್ಮದು ಡಿವೈನ್ ಪ್ಲೇಸ್ ಹಾಸ್ಪಿಟಲ್ ಅಂತ 100 ಬೆಡ್ ಹಾಸ್ಪಿಟಲ್ ಮಾಡಿದ್ವಿ. ಅದರಲ್ಲಿ ಇಂಟಿಗ್ರೇಟಿವ್ ಥೆರಪಿ ಆಫರ್ ಮಾಡ್ತೀವಿ. ಇಂಟಿಗ್ರೇಟಿವ್ ಥೆರಪಿ ಅಂದರೆ ಬೇರೆ ಬೇರೆ ಸ್ಟ್ರೀಮ್ಸ್ ಆಫ್ ಮೆಡಿಸಿನ್ ಪ್ರಾಕ್ಟೀಸ್ ಒಂದೇ ಪ್ಲೇಸಲ್ಲಿ ಬೇರೆ ಒಂದೇ ಪ್ಲೇಸ್ ತುಂಬ ಅಫೋರ್ಡೆಬಲ್ ಸರ್ವಿಸಸ್ ನಾವು ಮಾಡ್ತಾರೆ. ಮತ್ತು ಇದನ್ನು ನಾವು ಎವಿಡೆನ್ಸ್ ಬೇಸ್ಡಾಗಿ ಕೊಡ್ತೀವಿ. ಸುಮ್ಮನೆ ಯಾವುದೂ ಕ್ಲೇಮ್ಸ್ ಮಾಡಲ್ಲ, ಯಾವುದೂ ನಾವು ಅದು ಕೇರ್ ಮಾಡ್ತೀವಿ, ಇದು ಕೇರ್ ಮಾಡ್ತೀವಿ, ಕ್ಯಾನ್ಸರ್ ಕೇರ್ ಮಾಡ್ತೀವಿ ಇಲ್ಲ ಆಗಲ್ಲ. ಇಂಡಿಯಾದಲ್ಲಿ ಹೆಲ್ತ್ ಕೇರಲ್ಲಿ ತುಂಬ ಕ್ಲೇಮ್ಸ್ಗಳು ರೋಲ್ ಮಾಡ್ತೀವಿ ಜಾಸ್ತಿ ಇರುತ್ತೆ. ಅದನ್ನು ಒಂದು ಅಥೆಂಟಿಕ್ ಆಗಿ ಎವಿಡೆನ್ಸ್ ಬೇಸ್ಡಾಗಿ ಮಾಡೋ ಪ್ರಾಕ್ಟೀಸ್ ಜನರು ಇವತ್ತಿನ ಶಿಬಿರನ ನೋಡಿ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನಮಗೆ ಎಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಗೊತ್ತೇ ಆಗಲ್ಲ. ಸೈಲೆಂಟ್ ಕಿಲ್ಲರ್, ಹೈಪರ್ ಟೆನ್ಷನ್ ಅಂತ ಸೈಲೆಂಟ್ ಕಿಲ್ಲರ್ ನಾವು ಯಾವಾಗ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ ಅದು ನಮ್ಗೆ ಗೊತ್ತೇ ಇರಲ್ಲ. ಕೆಲವರಿಗೆ 180/100 ಇರುತ್ತೆ, 220/100 ಇರುತ್ತೆ. ಯಾವಾಗ ಗೊತ್ತಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಬ್ರೈನ್ ಅಟ್ಯಾಕ್ ಆಯಿತು ಅವಾಗ ಗೊತ್ತಾಗುತ್ತೆ. ಸೊ ಅಂತ ಸಣ್ಣ ಪುಟ್ಟ ನಾವು ಕೆಲವರು ಕೆಟ್ಟರಾಗಿರುತ್ತೆ, ಕಣ್ಣಿಂದ ಆಕ್ಯುಲರ್ ಬ್ಲೀಡ್ ಅಂತ ಹೇಳ್ತೀವಿ. ಅದೆಲ್ಲ ಸಿಂಪಲ್ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಈ ಸರ್ವಿಸಸಲ್ಲಿ ಐ ಕ್ಯಾಂಪ್ ಮಾಡ್ತಾಯಿದ್ದೀವಿ, ಶುಗರ್ ಟೆಸ್ಟ್ ಮಾಡ್ತೀವಿ, ನಮ್ಮ ಹೈಪರ್ ಟೆನ್ಷನ್ದು ಅನಾಲಿಸಿಸ್ ಮಾಡ್ತಿದ್ವಿ, ಮತ್ತು ರೆಸ್ಪಿರೇಟ್ರಿ ನಮ್ಮ ಬ್ಲಡ್ ಫಂಕ್ಷನ್ ಟೆಸ್ಟ್ ಇದೆ ಎಲ್ಲನೂ ಅನಲೈಸ್ ಮಾಡ್ತೀವಿ. ಪ್ಲಸ್ ಒಂದು ಸಂಪೂರ್ಣ ಇಂಟಿಗ್ರೇಟಿವ್ ಥೆರಪೀಸ್ ಒಂದು ಪರ್ಟಿಕ್ಯುಲರ್ ಡಾಕ್ಟ್ರು 4-5 ಡಾಕ್ಟ್ರು ಇದು ಕಾಮನ್ ನಾವು ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ನಮ್ಮ ಬಾಡಿ ಹೇಳ್ತೀವಿ. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ರೆ ಯುವ ಸಮೂಹದಲ್ಲಿ ಜಾಸ್ತಿ ಹೃದಯಾಘಾತ ಕೇಸ್ ಜಾಸ್ತಿ ಆಗ್ತಾರೆ. ಹೃದಯಾಘಾತ ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಬರುತ್ತೆ. ಸೊ ನಾವು ಇಂಡಿಯಾದಲ್ಲಿ ಏನಂದರೆ 68% ಡೆತ್ಗಳು 40ರಿಂದ 60 ವಯಸ್ಸಿನವರಿಗೆ ಆಗುತ್ತೆ. ಇದರಿಂದ ಮೇನ್ ಕಾರಣ ಅಂದರೆ ಬಾಡಿ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ, ಬ್ರೈನ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿದೆ, ಯೋಚನೆಗಳು ಜಾಸ್ತಿ ಆಗಿದೆ, ಬಾಡಿ ಮೂವ್ಮೆಂಟ್ ಕಡಿಮೆ ಆಗಿದೆ. ಪೇಷಂಟ್ ನಮ್ಮ ಜನಗಳು ಜಾಸ್ತಿ ಅರ್ಲಿ ಡೆತ್ಸ್ ಆಗೋದಂದರೆ ಅವರು ಡಿಸೀಸ್ ನಾವೇನಂದರೆ ಸಿಟಿಂಗ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಡಿಸೀಸ್. ಕುಂತಲ್ಲೇ ಕೂತಿರ್ತಾರೆ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಕುಂತಲ್ಲೇ ಕೂತಿರ್ತಾರೆ. ಒಂದು 100-200 ಸಿಗರೇಟ್ ಸೇರಿದಂಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ, ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ಸ್ ಎಲ್ಲನೂ ಜಾಸ್ತಿ ಆಗುತ್ತೆ. ಅದು ಪಾರ್ಟ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ನಮ್ಮ ಡಾಕ್ಟರ್ ಫೆಸಿಲಿಟಿ ಹೇಗಿರ್ತಾರೆ, ಡಾಕ್ಟರ್ ಯಾವಾಗ ಬರ್ತಾರೆ, ಯಾವಾಗ ರೋಗಗಳು ಬರುತ್ತೆ ಅವಾಗ ಡಾಕ್ಟರ್ ಬರ್ತಾರೆ. ಈ ಸರ್ವಿಸಸ್ ಏನಂದರೆ ರೋಗಗಳು ಬರೋಕ್ಕಿಂತ ಮುಂಚೆ ಪ್ರಿವೆಂಟಿವ್ ಆಗಿ ಏನಾದರೂ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಪ್ರತಿ ವರ್ಷ ಇದರ ಶಿಬಿರ ಹಮ್ಮಿಕೊಳ್ತಾ ಇರ್ತಾರೆ. ಅವರಿಗೆ ಸಲಹೆ ಅಂತ ಏನಿಲ್ಲ, ಅವ್ರಿಗೆ ಒಂದು ಹೆಲ್ತ್ ಕೇರ್ ರೆವಲ್ಯೂಷನ್ ಮಾಡೋ ಒಂದು ಇಂಟ್ರೆಸ್ಟ್ ಇದೆ, ಪೊಲಿಟಿಕಲ್ ವಿಲ್ ಇದೆ. ಅದು ನಾನು ಅವ್ರಿಗೆ ತುಂಬ ರಿಕ್ವೆಸ್ಟ್ ಏನಂದರೆ ಜಾಸ್ತಿ ಆಗಬೇಕು. ಅಟ್ಲೀಸ್ಟ್ ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ಏನಾದರೂ ಒಂದು ದೊಡ್ಡ ಪದವಿಯಿಂದ ಒಂದು ಹೆಲ್ತ್ ಕೇರ್ ರೆವಲ್ಯೂಷನ್ ಏನಾದರೂ ಮಾಡುವಂಥ ಸಾಧ್ಯತೆಗಳು ಆದರೆ ಇಂಡಿಯಾಗೆ ಬೇಕಾಗಿರೋದು ಈ ಸದ್ಯದ ಕಾಲಮಾನದಲ್ಲಿ ಪೊಲಿಟಿಕ್ಸ್ ಆಫ್ ರಿಲಿಜನ್ ಬೇಡ, ಬಟ್ ಹೆಲ್ತ್ ಕೇರ್ ಸಿಸ್ಟಮ್ ಆ್ಯಂಡ್ ಎಜುಕೇಷನ್ ಸಿಸ್ಟಮಲ್ಲಿ ಚೆನ್ನಾಗಾಗುತ್ತೆ. ಸೊ ಐ ವಿಶ್ ಯು ಆಲ್.